ದುಬೈನಲ್ಲಿ ಸಿಕ್ಕಾಕೊಂಡಿರುವ ಕನ್ನಡಿಗರು ಪರದಾಡ್ತಾ ಇದ್ದಾರೆ. ದುಬೈನಲ್ಲಿ ಸಿಲುಕಿರುವ ಕರ್ನಾಟಕದ 50 ಮಂದಿ ಪರದಾಡ್ತಾ ಇದ್ದಾರೆ. ಬಳ್ಳಾರಿಯ 35 ಮಂದಿ ಸೇರಿ 50 ಮಂದಿ ಲಾಕ್ ಆಗಿದ್ದಾರೆ. ದುಬೈನಲ್ಲಿ 50 ಜನ 4 ದಿನಗಳಿಂದ ಆತಂಕದಲ್ಲೇ ಅಲ್ಲಿದ್ದಾರೆ ಕನ್ನಡಿಗರು. ಬೇಗ ವಾಪಸ್ ಕರೆಸ್ಕೊಳ್ಳಿ ಅಂತ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಜನರೆಲ್ಲರೂ ಅಲ್ಲಿರುವಂಥವರು. ಆದ್ರೆ ಆಗ್ತಾ ಇಲ್ಲ, ಯಾಕಂದ್ರೆ ಏರ್ ಸ್ಟ್ರೈಕ್ ಆಗಿರೋದು, ಅದು ಫ್ಲೈಟ್ಗಳು ಹಾರಾಟ ಮಾಡೋದಕ್ಕೆ ಅವಕಾಶ ಇಲ್ಲ. ಬಳ್ಳಾರಿ ಗ್ರಾಮೀಣ ಶಾಸಕ ನಾಗೇಂದ್ರ ಜೊತೆ ಸಂಪರ್ಕದಲ್ಲಿದ್ದಾರೆ. ಮೊನ್ನೆ ಕೂಡ ಅವರು ಮಾತನಾಡಿದ್ದಾರೆ ವಿಡಿಯೋ ಕಾಲ್ನಲ್ಲಿ. ಬಳ್ಳಾರಿ ಗ್ರಾಮೀಣ ಶಾಸಕ ನಾಗೇಂದ್ರ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಬಳ್ಳಾರಿ ಮೂಲದಿಂದ ಹೋದಂತಹ ಒಂದಿಷ್ಟು ಜನರು ಫೆಬ್ರವರಿ 24ಕ್ಕೆ ದುಬೈ ಪ್ರವಾಸಕ್ಕೆ 50 ಜನ ಹೋಗಿದ್ರು. ಇವರೆಲ್ಲ 28ನೇ ತಾರೀಕು ವಾಪಸ್ ಬರಬೇಕಾಗಿತ್ತು, ಫೆಬ್ರವರಿ 28ಕ್ಕೆ. ಆದರೆ ದುಬೈ ಏರ್ಪೋರ್ಟ್ ಬಂದ್ ಆಗಿಬಿಡುತ್ತೆ ಏಕಾಏಕಿ. ಏರ್ಪೋರ್ಟ್ ಬಂದಾದ ಹಿನ್ನೆಲೆಯಲ್ಲಿ ಅಲ್ಲೇ ಲಾಕ್ ಆಗಿದ್ದಾರೆ. ಸೊ ಅಲ್ಲಿ ಹೋಟೆಲ್ನಲ್ಲಿ ಈಗ ತಂಗಿರೋದು. ಬೇಗ ವಾಪಸ್ ಕರೆಸ್ಕೊಳ್ಳಿ ಅಂತ ಅಲ್ಲಿರುವಂಥವರೆಲ್ಲರೂ, ಸಿಕ್ಕಾಕೊಂಡಿರುವಂಥವರೆಲ್ಲರೂ ಕನ್ನಡಿಗರು ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಪ್ರವಾಸಕ್ಕೆ ಅಂತ ಹೋಗಿದ್ದೆವರು, ಬಟ್ ಇಂತಹ ಒಂದು ಸಂದಿಗ್ಧವಾದಂತಹ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದಾರೆ. ಈಗ ಚಿತ್ರದುರ್ಗ, ಬಳ್ಳಾರಿ, ಹೀಗೆ ಅನೇಕ ಭಾಗಗಳಿಂದ ಹೋಗಿದ್ದಾರೆ. ಧೈರ್ಯವನ್ನು ತುಂಬಿದ್ದಾರೆ. ಬರೀ ಅಷ್ಟು ಮಾತ್ರಕ್ಕೆ ಅಲ್ಲ, ದುಬೈನಲ್ಲಿರುವ ಅವರ ಸ್ನೇಹಿತರ ಮೂಲಕ ನಮಗೆ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ನಾಗೇಂದ್ರ ಅಣ್ಣನವರು. ಇದು ಎಲ್ಲ ಒಂದು ಕಡೆ ಆದರೆ ಇಷ್ಟರ ತನಕ ನಮಗೆ ತೋರಿದ ಸಹಾನುಭೂತಿಗೆ ನಾವು ಆಭಾರಿಗಳಾಗಿದ್ದೀವಿ. ಕೇಳತ್ ಹೇಳಿ ಸರ್. ನಾವು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ ನಲ್ಲಿ ಜಾನ್ ಆಗ್ತಾ ಇದ್ದಾರೆ. ಬಸವರಾಜ್, ಮೊನ್ನೆಯಿಂದ ಈ ಮಾಹಿತಿಯನ್ನ ನಾವು ನೋಡ್ತಾನೆ ಇದ್ದೀವಿ. ಮೊನ್ನೆ ನಾಗೇಂದ್ರ ಅವರು ಕೂಡ ಮಾತನಾಡಿದ್ರು, ನಿಮಗೇನೇ ಇದ್ರೂ ಕೂಡ ನಾವು ಸಹಾಯ ಮಾಡ್ತೀವಿ ಅನ್ನುವಂಥ ವಿಚಾರವಾಗಿ. ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ, ಮತ್ತೆ ಸಂಪರ್ಕಿಸುವ ಪ್ರಯತ್ನವನ್ನು ಮಾಡೋಣ. ಸೊ ಬಳ್ಳಾರಿ ಮೂಲದ ಒಂದಿಷ್ಟು ಜನ ಪ್ರವಾಸಕ್ಕೆ ಅಂತ ಹೋದಂಥವರು ಈಗ ಅಲ್ಲೇ ಲಾಕ್ ಆಗಿರುವಂಥದ್ದು. ಅವ್ರು ಮೊನ್ನೆನೇ ಹೇಳ್ತಾ ಇದ್ರು, ನಮ್ಮ ಹತ್ರ ದುಡ್ಡಿಲ್ಲ. ದುಡ್ಡು ಯಾಕಿಲ್ಲ ಅಂದ್ರೆ ತೆಗೆದುಕೊಂಡು ಹೋಗಿರುವಂಥದ್ದು ಖಾಲಿ ಆಗಿಬಿಟ್ಟಿದೆ. ಯಾಕಂದ್ರೆ ಅವರು ಲಾಸ್ಟ್ ದಿನ ವಾಪಸ್ ಬರುವಂಥ ದಿನ ಇದು ಏರ್ ಸ್ಟ್ರೈಕ್ ಆಗಿರೋದು, ಯುದ್ಧ ಆರಂಭ ಆಗಿರೋದು. ಸೊ ಅಲ್ಲಿ ದುಪ್ಪಟ್ಟು ಹಣವನ್ನ ಕೇಳ್ತಾ ಇದ್ದಾರೆ ಅನ್ನೋ ವಿಚಾರವನ್ನು ಕೂಡ ಅವರು ಹೇಳಿದ್ರು. ಹೋಟೆಲ್ಗಳಲ್ಲಿ ತಿಂಡಿಗೆ, ಊಟಕ್ಕೆ, ನೀರಿಗೂ ಕೂಡ 30,000 40,000 ಕೇಳ್ತಾ ಇದ್ದಾರಂತೆ ಹೋಟೆಲ್ಗೆ. ಸೊ ಹಾಗಾಗಿ ಸಿಕ್ಕಾಪಟ್ಟೆ ದುಡ್ಡು ಖರ್ಚಾಗ್ತಾ ಇದೆ, ಇರೋಕೆ ಆಗ್ತಾ ಇಲ್ಲ. ಒಂದೊಂದು ದಿನ ಕೂಡ ಇಲ್ಲಿ ನಮಗೆ ಬಹಳ ಸಂಕಷ್ಟ ಆಗ್ತಾ ಇದೆ, ವಾಪಸ್ ಕರೆಸ್ಕೊಳ್ಳಿ ಎನ್ನುವಂಥ ವಿಚಾರವನ್ನ ಮನವಿಯನ್ನು ಇಡ್ತಾ ಇದ್ರು. ಸೊ ಇದೇ ವಿಚಾರವಾಗಿ ಅಲ್ಲಿರುವಂತಹ ಎಲ್ಲರ ಜೊತೆಗೆ ಬಳ್ಳಾರಿ ಶಾಸಕರು ನಾಗೇಂದ್ರ ಅವರು ಮಾತನಾಡಿದ್ರು ಮೊನ್ನೆನೆ. ನಿಮಗೇನೇ ದುಡ್ಡಿನ ಸಮಸ್ಯೆ ಬಂದರೂ ಕೂಡ ನಾವು ಇಲ್ಲಿಂದ ಕಳಿಸ್ಕೊಡ್ತೀವಿ, ನಿಮ್ಮನ್ನ ವಾಪಸ್ ಕರೆದುಕೊಂಡು ಬರೋ ಜವಾಬ್ದಾರಿ ನಂದು ಅಂತ ಹೇಳಿದ್ರು. ಓಕೆ, ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಮೊನ್ನೆಯಿಂದ 4 ದಿನದಿಂದಲೂ ಕೂಡ ಅವರು ಒದ್ದಾಡ್ತಾ ಇದ್ರು ಪಾಪ. ಬಳ್ಳಾರಿಯಿಂದ ಹೋದಂಥವರು, ಅವರ ಕುಟುಂಬಸ್ಥರ ಪರಿಸ್ಥಿತಿ ಏನಾಗಿದೆ ಇಲ್ಲಿ, ಅವ್ರು ಏನು ಹೇಳ್ತಾ ಇದ್ದಾರೆ? ನಿರಂತರವಾಗಿ ಫೋನ್ ಸಂಪರ್ಕದಲ್ಲಿ ಇದ್ದಾರಂತ, ದುಡ್ಡು ಕಳಿಸ್ಕೊಟ್ಟಿದ್ದಾರಂತ, ಹೇಗೆ? ಅರುಣ್, ಇರಾನ್ ಇಸ್ರೇಲ್ ಮೇಲೆ ನಡೀತಕ್ಕಂಥ ಯುದ್ಧದ ಹಿನ್ನೆಲೆಯಲ್ಲಿ ಮಧ್ಯಪ್ರಾಚ್ಯ ದೇಶಗಳಲ್ಲಿ ಕೂಡ ಸಿಲುಕಿರ್ತಕ್ಕಂಥ ಕನ್ನಡಿಗರು ಸಾಕಷ್ಟು ಪರದಾಡ್ತಕ್ಕಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ದುಬೈಯಲ್ಲಿ ಸಿಗ್ತಕ್ಕಂಥ ಬಳ್ಳಾರಿ ಮೂಲದ 35 ಜನರು ಸೇರಿದಂತೆ ಚಿತ್ರದುರ್ಗ, ದಾವಣಗೆರೆ ಜಿಲ್ಲೆ ಒಟ್ಟು 50 ಜನ ಕೂಡ ದುಬೈಯಲ್ಲಿ ಒಂದೇ ಕಡೆ ಇರ್ತಕ್ಕಂಥದ್ದು. ಸಾಕಷ್ಟು ಅವರು ಫೆಬ್ರವರಿ 28ಕ್ಕೆ ಅವರು ಭಾರತಕ್ಕೆ ವಾಪಸ್ ಬರಬೇಕಾಗಿತ್ತು. ಆದರೆ ಏಕಾಏಕಿಯಾಗಿ ದುಬೈ ಏರ್ಪೋರ್ಟ್ ಅಲ್ಲಿ ವಿಮಾನಗಳ ಹಾರಾಟ ಬಂದಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರೆಲ್ಲರೂ ಕೂಡ ಅಲ್ಲೇ ಉಳಿತಕ್ಕಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಸಾಕಷ್ಟು ಆತಂಕ ಕೂಡ ಇದೆ. ಯಾಕೆ ಅಂತಂದ್ರೆ ಯಾವಾಗ ಅಲ್ಲಿ ಸಾಕಷ್ಟು ಕೂಗಳತೆ ದೂರದಲ್ಲಿ ಒಂದು 2 ದಿನಗಳ ಹಿಂದಷ್ಟೇ ಅವರಿಗೆ ಅಲ್ಲಿ ಬ್ಲಾಸ್ಟ್ ಕೂಡ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಆತಂಕ ಇರ್ತಕ್ಕಂಥದ್ದು. ಅವರನ್ನ ವಾಪಸ್ ಕರ್ಸ್ಕೊಳ್ಳಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಬಳ್ಳಾರಿ ಗ್ರಾಮೀಣ ಕ್ಷೇತ್ರದ ಶಾಸಕ ಆಗಿರ್ತಕ್ಕಂಥ ಬಿ ನಾಗೇಂದ್ರ ಮತ್ತು ನಾರಾ ಭರತ್ ರೆಡ್ಡಿ ಅವರು ಕೂಡ ನಿರಂತರವಾಗಿ ಮುಖ್ಯಮಂತ್ರಿಗಳ ಜೊತೆ ಕೂಡ ಮಾತಾಡ್ತಾ ಇದ್ದಾರೆ. ಜೊತೆಗೆ ಅಲ್ಲಿನ ಕನ್ನಡಿಗರ ಜೊತೆಗೆ ಬಳ್ಳಾರಿಯ 35 ಜನರು ಇದ್ದಾರೆ, ಅವರೆಲ್ಲರನ್ನೂ ಕೂಡ ಸುರಕ್ಷಿತವಾಗಿ ಇರ್ಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ನಿನ್ನೆ ಅಷ್ಟೇ ಅವರು ದುಬೈಲಿ ಇರ್ತಕ್ಕಂಥ ರಾಯಭಾರಿ ಕಚೇರಿ ಕೂಡ ತೆರಳಿ
ಅಲ್ಲಿ ಕೂಡ ಮನವಿಯನ್ನ ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ನಿನ್ನೆಷ್ಟೇ ಕೇಂದ್ರದ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಮತ್ತು ವಿ ಸೋಮಣ್ಣ ಅವರ ಜೊತೆ ಕೂಡ ಅವರು ಮನವಿಯನ್ನ ಕೂಡ ಮಾಡ್ಕೊಂಡಿದ್ದಾರೆ. ಕೂಡಲೇ ನಮ್ಮನ್ನ ವಾಪಸ್ ಭಾರತಕ್ಕೆ ಕರೆತರೋ ನಿಟ್ಟಿನಲ್ಲಿ ಕೂಡ ಎಲ್ಲ ಪ್ರಯತ್ನಗಳನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಒಂದು ಮನವಿಯನ್ನ ಕೂಡ ಮಾಡ್ಕೊಂಡಿದ್ದಾರೆ. ಯಾಕೆಂತಂದ್ರೆ ಸಾಕಷ್ಟು 60, 65, 70 ವರ್ಷದ ಹೆಚ್ಚಿನವರೇ ಅಲ್ಲಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆರೋಗ್ಯದ ಸಮಸ್ಯೆಯನ್ನು ಕೂಡ ಅವರಿಗೆ ಕಾಡ್ತಾ ಇರ್ತಕ್ಕಂಥದ್ದು. ಅದ್ರ ಜೊತೆಗೆ ನಿನ್ನೆ ಅಷ್ಟೇ ಜಗಳೂರಿನ ದ್ರಾಕ್ಷಾಣಿ ಅಂತಕ್ಕಂಥ ಮಹಿಳೆಯನ್ನು ಕೂಡ ಸಾಕಷ್ಟು ಜ್ವರ ಮತ್ತು ಕಾಣಿಸ್ಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರನ್ನ ಸ್ಥಳೀಯ ಆಸ್ಪತ್ರೆಗೆ ಕೂಡ ದಾಖಲು ಮಾಡಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಅದ್ರ ಜೊತೆಗೆ ಅಲ್ಲಿ ಅವರಿಗೆ ಹಣಕಾಸು ಮತ್ತು ಊಟದ ವ್ಯವಸ್ಥೆ ಕೂಡ ಸಾಕಷ್ಟು ಪರಿಸ್ಥಿತಿ ಕೂಡ ಎದುರಾಗಿತ್ತು. ಯಾಕೆಂತಂದ್ರೆ ಅವರು ವಾಪಸ್ಸು 28ಕ್ಕೆ ಬರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರ ಬಳಿ ಇರ್ತಕ್ಕಂಥ ಹಣ ಎಲ್ಲ ಕೂಡ ಖರ್ಚಾಗಿತ್ತು. ಆದ್ರೆ ಸಾಕಷ್ಟು ತೊಂದರೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಿ ನಾಗೇಂದ್ರ ಅವರು ಅವರ ಸ್ನೇಹಿತ ನಜೀಬ್ ಅಂತಕ್ಕಂಥ ವ್ಯಕ್ತಿಯನ್ನು ಕೂಡ ದುಬೈಯಲ್ಲಿ ಇರ್ತಕ್ಕಂಥವ್ರು ಅವರನ್ನು ಕೂಡ ಅಲ್ಲಿಗೆ ಕಳಿಸಿ ಅವರಿಗೆ ವಸತಿ ಮತ್ತು ಊಟದ ವ್ಯವಸ್ಥೆಯನ್ನು ಕೂಡ ಕಲಿಸ್ಕೊಂಡಿರ್ತಕ್ಕಂಥದ್ದು. ಆದ್ರೆ ಅವರಿಗೆ ಯಾವಾಗ ಭಾರತಕ್ಕೆ ವಾಪಸ್ ಬರ್ತೇವೆ ಅನ್ನೋ ಆತಂಕ ಅವರಿಗೆ ಇರ್ತಕ್ಕಂಥದ್ದು. ಜೊತೆಗೆ ಅವರ ಕುಟುಂಬ ಸದಸ್ಯರಲ್ಲೂ ಕೂಡ ಸಾಕಷ್ಟು ಆತಂಕ ಮನೆ ಮಾಡಿರ್ತಕ್ಕಂಥದ್ದು. ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗೆ. ಮಧ್ಯಪ್ರಾಚ್ಯ ದೇಶಗಳಲ್ಲಿ ಯುದ್ಧದಿಂದ ರಕ್ತಪಾತ, ಯುದ್ಧ ಭೂಮಿಯಲ್ಲಿ ಸಿಲುಕಿರುವ ಕನ್ನಡಿಗರ ರಕ್ಷಣೆಗೆ ಮಹತ್ವದ ಹೆಜ್ಜೆ. ಕೇಂದ್ರ ಸರ್ಕಾರಕ್ಕೆ 200 ಕನ್ನಡಿಗರ ಪಟ್ಟಿ ರವಾನೆಯನ್ನ ಮಾಡಲಾಗಿದೆ. ಈಗಾಗಲೇ ಯುದ್ಧದಿಂದ ರಕ್ತಪಾತ ನಿರಂತರವಾಗಿ ಹರಿತಾ ಇದೆ ಮಧ್ಯಪ್ರಾಚ್ಯ ದೇಶಗಳಲ್ಲಿ. ಈ ಯುದ್ಧ ಭೂಮಿಯಲ್ಲಿ 100 ಜನ ಕನ್ನಡಿಗರು ಸಿಕ್ಕಾಕೊಂಡಿದ್ದಾರೆ, ಓಡಾಡ್ತಾ ಇದ್ದಾರೆ. ಈಗ ಕೇಂದ್ರ ಸರ್ಕಾರ ಮಹತ್ವದ ಹೆಜ್ಜೆಗೆ ಮುಂದಾಗ್ತಾ ಇದೆ. ಕನ್ನಡಿಗರ ರಕ್ಷಣೆಗಾಗಿ 200 ಕನ್ನಡಿಗರ ಪಟ್ಟಿ ರವಾನೆಯಾಗಿದೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯದಿಂದ. ರಾಜ್ಯ ವಿಪತ್ತು ನಿರ್ವಹಣಾ ಮುಖ್ಯಸ್ಥ ಮನೀಶ್ ಮೌದ್ಗಿಲ್ ಅವರಿಂದ 200 ಮಂದಿಯ ಪಟ್ಟಿಯನ್ನು ಕೇಂದ್ರಕ್ಕೆ ಕಳಿಸಿಕೊಡಲಾಗಿದೆ. ಒಳ ಮೀಸಲಾತಿ ಜಾರಿ ದಂಗಲ್ ಶುರುವಾಗ್ಬಿಟ್ಟಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಾಜಕೀಯ ಜಟಾಪಟಿಗಳು ನಡೀತಾ ಇದೆ. ಆ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತಾರೆ.